ಆತ ದೊಡ್ಡ ಪೊಲೀಸ್ ಅಧಿಕಾರಿಯ ಮಗ. ಅಪ್ಪನಿಗೆ ಊರಲ್ಲಿ ಒಳ್ಳೆ ಹೆಸರಿತ್ತು. ಆದರೆ ಮಗ ಅನ್ಸ್ಕೊಂಡವ ಕೆಟ್ಟು ಕುಲಗೆಟ್ಟು ಹೋಗಿದ್ದ. ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಿದ್ದವ ಅಪ್ರಾಪ್ತಿಯೊಬ್ಬಳ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ಸಂಬಂಧಿಕರ ಮನೆಗೆ ಅಂತ ಬಂದು ಏನು ಅರಿಯದ ಹೆಣ್ಣು ಮಗಳನ್ನ ಹೊರಿದು ಮುಕ್ಕಿದ್ದಾನೆ. ಹೊರಬಿತ್ತು PSI ಮಗನ ಕಾಮದ ಕರ್ಮಕಾಂಡ. ಕೊಲ್ತೀನಿ ಎಂದ ಅಪ್ರಾಪ್ತ ಮೇಲೆ ಮುಗಿಬಿದ್ದ. ಅಪ್ಪ ದೊಡ್ಡ ಪೊಲೀಸ್ ಅಧಿಕಾರಿ, ಆದ್ರೆ ಮಗ ಮಾತ್ರ ಮನೆಹಾಳು ಕೆಲಸ ಮಾಡೋ ಹಲಾಲ್ಕೋರ. ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಲಿ ಅಂತ ದೊಡ್ಡ ದೊಡ್ಡ ಶಾಲೆ ಕಾಲೇಜಿಗೆ ಸೇರಿಸಿದ್ರೂ 4 ಅಕ್ಷರ ಕಲೀಲಿಲ್ಲ. ಪೋಲಿಗಳ ಸಹವಾಸ ದೋಷಕ್ಕೆ ಬಿದ್ದವ ಹಾದಿ ಬೀದಿ ತಿರುಗೋದಕ್ಕೆ ಶುರು ಮಾಡಿದ್ದ. ಹೀಗಾಗಿಯೇ ಅಪ್ಪ PSI ಆದ್ರೂ ಮಗ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಿದ್ದ. ಇಷ್ಟೇ ಆಗಿದ್ರೆ ಯಾರಿಗೂ ಸಮಸ್ಯೆ ಇರಲಿಲ್ಲ. ಆದ್ರೆ ಕಾಮದ ಹುಚ್ಚಿಗೆ ಬಿದ್ದ 2 ಮಕ್ಕಳ ತಂದೆ ಅಪ್ರಾಪ್ತೆಯ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ಈತನ ಹೆಸರು ಮಂಜುನಾಥ್ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಠಾಣೆಯ PSI ಒಬ್ಬರ ಮಗ. ಅಪ್ಪ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆದ್ರೂ ಮಗ ಮಾತ್ರ ಕಾಮ ಕಿರಾತಕನಾಗಿದ್ದ. ಆಟೋ ಓಡಿಸ್ಕೊಂಡಿದ್ದವ ಕೆಲ ತಿಂಗಳ ಹಿಂದೆ ತನ್ನ ಸಂಬಂಧಿಯೊಬ್ಬರ ಮನೆಗೆ ಹೋಗಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ನೀರು ಕೇಳೋ ನೆಪದಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಮಾಡಿದ್ದ. ನಂತರ ಈ ವಿಷಯವನ್ನ ಯಾರ ಹತ್ತಿರ ಹೇಳಿದ್ರೂ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸಿ 4-5 ಬಾರಿ ನಿರಂತರ ಅತ್ಯಾಚಾರ ಮಾಡಿದ್ದಾನೆ. ಆದ್ರೀಗ ಬಾಲಕಿ ಗರ್ಭಿಣಿ ಆಗ್ತಿದ್ದಂತೆ ಅಸಲಿ ವಿಷಯ ಗೊತ್ತಾಗಿದೆ. ಯಾವಾಗ ಮಗಳು ಗರ್ಭಿಣಿ ಅನ್ನೋದು ಗೊತ್ತಾಯ್ತೋ ಹೆತ್ತವರು ಆತಂಕಕ್ಕೀಡಾಗಿದ್ದಾರೆ. ಸೀದಾ ಮಂಗಳೂರು ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದು ಪೋಕ್ಸೋ ಕಾಯ್ದೆಯಡಿ ಕೇಸ್ ಫಿಟ್ ಮಾಡಿ ಆರೋಪಿ ಮಂಜುನಾಥ್ನನ್ನ ಎತ್ತಾಕೊಂಡು ಬಂದಿದ್ದಾರೆ. ಅಪ್ಪ ಪೊಲೀಸ್ ಆಫೀಸರ್ ಆದ್ರೆ ಮಗ ಅತ್ಯಾಚಾರ ಕೇಸ್ನಲ್ಲಿ ಲಾಕ್ ಆಗಿದ್ದಾನೆ. ಒಟ್ನಲ್ಲಿ ಮನೆಗೆ ಮಗನಾದವ ಊರಿಗೆ ಒಳ್ಳೆ ವ್ಯಕ್ತಿಯೂ ಆಗಲಿಲ್ಲ. ಅಪ್ರಾಪ್ತೆಯನ್ನೇ ಹುರಿದು ಮುಕ್ಕಿದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.